ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾದ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ. ಅದನ್ನು ರೀಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರೀಪ್ಲೇಸ್ ಮಾಡ್ತಾರೆ ಅವ್ರನ್ನ. ಸರ್, ಇಬ್ಬರು ಬಿಜೆಪಿ ಮುಖಂಡರು ಆಂಧ್ರದಲ್ಲಿ ನಿನ್ನೆ ಹೋದಾಗ ಅಲ್ಲೇ ಹಾಡುವಾಗಲೇ ಅವ್ರನ್ನ ತಂದೆ ಮಗ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇದ್ರ ಬಗ್ಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ. ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ, ಆ ರಾಜ್ಯದವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಅವ್ರು ಇಲ್ಲಿಯವರಾಗಿದ್ದರಿಂದ ಫಾಲೋಔಟ್ ಇಲ್ಲಿಗೂ ಬರ್ತದಲ್ಲ, ಅವ್ರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಥವಾ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ. ಅಂತಿಮವಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ. ಅದನ್ನು ಮಾಡ್ತಾರೆ, ಅದನ್ನು ಮಾಡ್ತಾರೆ. ಏನೇ ಕಾರಣಗಳು ಇರ್ತಾವಲ್ಲ, ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ, ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗುತ್ತೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ. ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾದ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ. ಅದನ್ನು ರೀಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರೀಪ್ಲೇಸ್ ಮಾಡ್ತಾರೆ ಅವ್ರನ್ನ. ಸರ್, ಇಬ್ಬರು ಬಿಜೆಪಿ ಮುಖಂಡರು ಆಂಧ್ರದಲ್ಲಿ ನಿನ್ನೆ ಹೋದಾಗ ಅಲ್ಲೇ ಹಾಡುವಾಗಲೇ ಅವ್ರನ್ನ ತಂದೆ ಮಗ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ, ಆ ರಾಜ್ಯದವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಅವ್ರು ಇಲ್ಲಿಯವರಾಗಿದ್ದರಿಂದ ಫಾಲೋಔಟ್ ಇಲ್ಲಿಗೂ ಬರ್ತದಲ್ಲ, ಅವ್ರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಥವಾ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ. ಅಂತಿಮವಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ. ಅದನ್ನು ಮಾಡ್ತಾರೆ, ಅದನ್ನು ಮಾಡ್ತಾರೆ. ಏನೇ ಕಾರಣಗಳು ಇರ್ತಾವಲ್ಲ, ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ, ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗುತ್ತೆ.